ಡೇ 4 ಇವತ್ತೆಲ್ಲ ಹೊರಗಡೆ ಹೋಗಿಲ್ಲ, ಸಿಕ್ಕಾಪಟ್ಟೆ ಸನ್ಲೈಟ್ ಇದೆ. ನೆನ್ನೆ ಎಲ್ಲ ಆಟಾಡ್ಕೊಂಡು ಬಂದು ಸುಸ್ತಾಗಿದ್ರು ಮಕ್ಕಳು. ಸೊ ಹಂಗಾಗಿ ಕಾಳು ಮೊಳಕೆ ಕಾಳನ್ನ ಹಾರಾಕಿ ಇವಾಗ ಇಟ್ಟಿದೆ ಪಲ್ಯ ಮಾಡೋಣ ಸಂಜೆ ಅಂತ ಹೇಳ್ಬಿಟ್ಟು. ಇವಾಗ ತುಂಬ ಸಣ್ಣ ಇದೆಯಲ್ಲ, ಸೊ ಹಾಗಾಗಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸಿಗೆ ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಸನ್ಲೈಟ್ ಜಾಸ್ತಿ ಇದೆಯಲ್ಲ, ಸೊ ಹಂಗಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಒಗ್ಗರಣೆ ಹಾಕಿಟ್ಬಿಟ್ಟು ಹೋಗಿದ್ದಾರೆ. ರೈಸ್ ಆಗಿ ರೆಡಿ ಇದೆ, ಜಸ್ಟ್ ಕಾಚ್ಕೊಂಡು ತಿನ್ನಬೇಕು. ರವೆ ಉಂಡೆ ಅಣ್ಣ ಮಾಡಿರೋದು. ಹೇಳ್ತಾರಲ್ಲ ಬಾಯ್ಸ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೇಳಿ, ಸಖತ್ತು ಟೇಸ್ಟಿಯಾಗಿದೆ. ನಾವು ಗರ್ಲ್ಸ್ ಮಾಡೋಕ್ಕಿಂತ ಜಾಸ್ತಿ ಹುಡುಗರು ಮಾಡೋದು ತುಂಬ ಟೇಸ್ಟಾಗಿರುತ್ತೆ. ಸಖತ್ತಾಗಿದೆ ಮತ್ತು ಟೇಸ್ಟ್ ವೈಸ್ ಮಾತ್ರ ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕಂತ ಆಸಮ್ ಆಗಿದೆ. ಇಲ್ಲಿ ಮನೆಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾವುದೇ ಮನೆಗಳಾದರೂ ಕೂಡ ಅಪಾರ್ಟ್ಮೆಂಟ್ಗಳೇ ಆಗಿರುತ್ತೆ. ಏಕೆಂತ ಹೇಳಿದ್ರೆ ಇಲ್ಲಿ ಚಿಕ್ಕ ಮನೆಗಳು ನಾರ್ಮಲಾಗಿ ಬಾಡಿಗೆಗೆ ಇರ್ತಾರೆ ಅಂತ ಹೇಳಿದ್ರೆ ಯಾರೂ ಕೂಡ ಇರೋದಿಲ್ಲ. ಏಕೆಂತ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳೇ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಎಷ್ಟು 4 ಮನೆ ಇದೆ. ಎಷ್ಟು ಗಲೀಜಾಗಿರುತ್ತೆ, ಮೋಸ್ಟ್ ಗಲೀಜೆಸ್ಟ್ ಏರಿಯಾ ಅಂತ ಹೇಳಿದ್ರೆ ಮುಂಬೈ ಅಂತ ಹೇಳ್ಬೋದು. ಸ್ಟೇಟ್ ಅಂತೂ ಕೂಡ ಮುಂಬೈ ಆಲ್ಮೋಸ್ಟ್ ಅಲ್ಲಿ ತುಂಬ ಗಲೀಜು. ಅವ್ರ ಮನೆ ಮುಂದೆ ಕೂಡ ಕ್ಲೀನಾಗಿ ಇಟ್ಕೊಳ್ಳೋಲ್ಲ, ಅಷ್ಟು ಡರ್ಟಿ ಆಗಿರ್ತಾರೆ. ಜನಗಳು ನೀಟಾಗಿರ್ತಾರೆ, ಬಟ್ ಮನೆಗಳು ಅಂತ ಬಂದರೆ ತುಂಬ ಡರ್ಟ್ ಅಂದರೆ ಅಷ್ಟು ಡರ್ಟಿಯಾಗಿರ್ತಾರೆ, ಅಷ್ಟು ಗಲೀಜಾಗಿರ್ತಾರೆ. ನೋಡ್ತಾ ಇರ್ಬೋದು, ಬ್ಲಾಕ್ಸ್ ವೈಸ್ ಇದೆ ಇಲ್ಲಿ. ನಾವಿರೋದು ಬಿ ಬ್ಲಾಕು. ನೋಡ್ತಾ ಇರ್ಬೋದು, ಎಲ್ಲ ಅಪಾರ್ಟ್ಮೆಂಟ್ಗಳೇ, ಎಲ್ಲ 20-25,000 ಆ ಥರ. ಎಷ್ಟೇ ರಿಚ್ ಪರ್ಸನ್ಸ್ ಇದ್ರೂ ಅಪಾರ್ಟ್ಮೆಂಟ್ಗಳಲ್ಲೇ, ಇಂಥ ಓಲ್ಡ್ ಅಪಾರ್ಟ್ಮೆಂಟ್ಸ್ಗಳಲ್ಲೇ ಇರ್ತಾರೆ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಅದೇ ಚಿಕ್ಕ ಚಿಕ್ಕ ಮನೆಗಳು ಬೇಕು ಅಂದರೆ ಜಸ್ಟ್ ಸ್ಲಮ್ಗಳು ಮಾತ್ರ ಇರುತ್ತೆ ಅಷ್ಟೇ. ಇಲ್ಲಿ ದೊಡ್ಡ ದೊಡ್ಡ ಮನೆಗಳು, ಜಸ್ಟ್ ಬಿಲ್ಡಿಂಗ್ಸ್ಗಳು, ಅಪಾರ್ಟ್ಮೆಂಟ್ಗಳು ಮಾತ್ರ ಯೂಸ್ ಮಾಡೋದು. ಚಿಕ್ಕ ಚಿಕ್ಕ ಮನೆಗಳೇ ಯೂಸ್ ಮಾಡೋಲ್ಲ. ಸಮ್ಟೈಮ್ಸ್ ನಾವು ಮಕ್ಕಳಾಗಿ ಆಟಾಡಬೇಕಾಗತ್ತೆ. ನಾವು ಚೈಲ್ಡ್ಹುಡ್ಡಲ್ಲಿ ಅಷ್ಟೊಂದು ಚೆನ್ನಾಗಿ ಆಟಾಡಿರ್ತೀವಲ್ವ, ಇವಾಗ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವ, ನಾವು ಮಕ್ಕಳಾಗಿದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಈವ್ನಿಂಗ್ ಸ್ವಲ್ಪ ಹೊತ್ತು ಹಂಗೆ ಆಟಾಡಿಬಿಟ್ಟು ಏನು ಮಕ್ಕಳ ಜೊತೆ ಆಟಾಡಿಕೊಂಡು ಮತ್ತೆ ಬೇಕ್ರಿ ಹತ್ರ ಹೋಗ್ಬೇಕಿತ್ತು. ನೈಟ್ ಹಾಗೆ ಬೇಕ್ರಿ ಹತ್ರ ಹೋಗ್ಬಿಟ್ಟು ಕೇಕ್ ತಿಂದ್ಕೊಂಡು, ಊಟ ಆಗಿತ್ತು ಆಲ್ರೆಡಿ, ಒಂದು ಹಾಗೆ ಲೈಟಾಗಿ ತಿಂದ್ಕೊಂಡು ಹಾಗೆಯೇ ಬಂದ್ವಿ. ಇವತ್ತು ಬ್ಲಾಗ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.